ಗುಡ್ ಮಾರ್ನಿಂಗ್. ಬೆಳಗ್ಗೆ ಗುರುಮನೆಯಿಂದ ಬೇಗ ಎದ್ದು ಒಂದು 8 ಗಂಟೆಗೆ ಬಸ್ ಇತ್ತು, ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಬರೋಷ್ಟರಲ್ಲಿ 11 ಗಂಟೆ ಆಗೋಯ್ತು. ಸೊ ಈಗ ರೈಡ್ ಸ್ಟಾರ್ಟ್ ಮಾಡಬೇಕು. 100 ಕಿಲೋಮೀಟರ್ಸ್ ಜಮ್ಮು ಇದೆ. ಸೊ ಸ್ಟಾರ್ಟ್ ಮಾಡೋಣ. ಐ ಗೆಸ್ ತುಂಬ ಕ್ಲೈಂಬ್ ಇಲ್ಲ ಅನಿಸುತ್ತೆ ಹೇಳಿದ ಪ್ರಕಾರ. ಸೊ ಹೊರಡೋಣ. ಹೋಗ್ಬಿಟ್ಟು ಐ ಥಿಂಕ್ ಟುಡೇ ಲೆಟ್ಸ್ ರೀಚ್ ಜಮ್ಮು. ಬೈ. ಹಲೋ, ಜಮ್ಮುಗೆ ಬಂದೆ. ಜಮ್ಮುಗೆ ಬರೋದು ಒಂದು 7:30 ಆಗೋಯ್ತು. ಆ್ಯಕ್ಚುಲಿ ಸ್ವಲ್ಪ ಕತ್ಲಲ್ಲಿ ಬೈಸಿಕಲ್ ಓಡಿಸ್ಬೇಕಾಗಿ ಬಂತು. ಬೇಸಿಕ್ಲಿ ಫಸ್ಟ್ ಟೈಮ್ ಅದೇ ಈ ಥರ ಪಂಚರ್ ಆಗಿದ್ದು. ಅಂದರೆ ಲಾಸ್ಟ್ ಟೈಮ್ ಸೈಕ್ಲಿಂಗ್ ಮಾಡಬೇಕಾದ್ರೆ ಪಂಚರ್ ಆಗಿಲ್ಲ, ಬಟ್ ಈ ಸರಿ ಕೂಡ ಆಲ್ಮೋಸ್ಟ್ ಆಗಿಲ್ಲ ಅಂದ್ಕೊಳ್ಳಿ. ಇವತ್ತು ಮಾತ್ರ ಆಯಿತು. ಬೇಸಿಕ್ಲಿ ಐ ಥಿಂಕ್ ಥ್ರೂಔಟ್ ದ ಜರ್ನಿ ಅಲ್ಲ, ಈ ರೋಡ್ ಪಕ್ಕದಲ್ಲಿ ತುಂಬ ಈ ಮುಳ್ಳಿನ ಗಿಡಗಳು ಮತ್ತು ಮರಗಳಿರ್ತವೆ. ಬಟ್ ನಾನು ಫಸ್ಟಿಂದನೂ ಕಾನ್ಷಿಯಸ್ ಆಗಿ ನೋಡ್ಕೊಂಡು ಓಡಿಸ್ತಿದ್ದೆ. ಬಟ್ ಇವತ್ತು ಸೇಮ್ ಮುಳ್ಳಿನ ಹತ್ತು ಬಿಡ್ತು, ಮುಂದೆ ಟೈರ್ ಪಂಚರ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಬಟ್ ಟುಡೇ ಈ ಸಂಡೇ, ಸೊ ಎಲ್ಲಿ ಯಾರು ಪಂಚರ್ ಹಾಕೋರೇ ಇರಲಿಲ್ಲ ರೋಡಲ್ಲಿ. ಸೊ ಫಾರ್ಚುನೇಟ್ಲಿ ಪಂಚರ್ ಕಿಟ್ ಇತ್ತು ನನ್ನ ಹತ್ರ. ಸೊ ನಾನೇ ಪಂಚರ್ ಹಾಕೋಣ ಅಂತ ಟ್ರೈ ಮಾಡಿದ್ರೆ ಅದು ಅಂದರೆ ಸಿಗ್ತಾನೆ ಇರಲಿಲ್ಲ. ಬಿಕಾಸ್ ಅದು ಬ್ಲೋ ಹೊಡೆದು ಚೆಕ್ ಮಾಡಿದ್ರೆ ಎಲ್ಲೂ ಸ್ವಲ್ಪ ತೀರಾ ಸ್ಲೋ ಹೋಗ್ತಿದೆ, ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಿಕಾಸ್ ನೀರಿದ್ದು ಟ್ರೈ ಮಾಡಿದ್ರೆ ಆಗಿರೋದು ಒಂದು ಇದರಲ್ಲಿ, ಅದು ಸಿಗಲಿಲ್ಲ. ಸೊ ಲಾಸ್ಟ್ ಏನು ಮಾಡಿದೆ ಅಂದರೆ, ಟ್ಯೂಬ್ ಇತ್ತು, ಸ್ಪೇರ್ ಟ್ಯೂಬ್ ಚೇಂಜ್ ಮಾಡಿಬಿಟ್ಟೆ. ಸೊ ಅದು ಒಂದು 1 hour 1.5 hour ಟೈಮ್ ತೊಗೊಂಡ್ಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಸೊ ರೋಡಲ್ಲಿ ಬರಬೇಕಾದ್ರೆ ಪಂಚರ್ ಹಾಕಿ ಮುಂಚೆನೇ ಯಾರೋ ಪಾಪ ಅವರು ಸೈಕ್ಲಿಸ್ಟ್ ಅಂತೆ, ಅವರು ಸಿಕ್ಕಿದ್ರು. ಕತುವಾ ಅಂದರೆ ಈ ಪಂಚರ್ ಹಾಕಿ ಮುಂಚೆ ಕತುವಾ ಹತ್ರ ಯಾರೋ ಸೈಕ್ಲಿಸ್ಟ್ ಸಿಕ್ಕಿದ್ರು. ಅವರು ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ಆಲ್ಸೋ ನಿಮಗೆ ಉಳ್ಕೊಳೋಗ್ಬೇಕಾದ್ರೆ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿದರು. ಸೊ ಈ ಥರ ಪಂಚರ್ ಆದಾಗ ನಾನು ಹುಡ್ಕೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ, ಈ ಥರ ಸ್ವಲ್ಪ ಹೇಳಿ ಅಂತ. ಸೊ ಅವ್ರ ಬ್ರದರ್ ಇನ್ ಲಾ ಅಂತೆ, ಇಲ್ಲಿದೆ ಆಲ್ರೆಡಿ ಜಮ್ಮುಲಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾನು ಬರೋದು 7:30 7:45 ಆಯಿತು. ಸೊ ಪಾಪ ಅವರು ಬ್ರದರ್ ಇನ್ ಲಾ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಕರ್ಕೊಂಡೋಗಿ ಇಲ್ಲಿ ಹೋಟೆಲ್ ರೂಮ್ಗೆ ಬಿಟ್ಟರು. ಬಿಕಾಸ್ ನಾನು ಬಂದು ಹುಡುಕಿ ತುಂಬ ಕಷ್ಟ ಆಗ್ಬಿಡೋದು. ಸೊ ಲಕ್ಕಿಲಿ ದೇ ವರ್ ವೆಯ್ಟಿಂಗ್, ಸೊ ಈಸಿಲಿ ಆಗೋಯ್ತು. ಥ್ಯಾಂಕ್ಸ್ ಫಾರ್ ದೆಮ್ ಆ್ಯಕ್ಚುಲಿ. ಥ್ಯಾಂಕ್ಸ್ ಫಾರ್ ದೆಮ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಫ್ರೆಂಡ್ಸ್. ಸೊ ಬಂದು ಹೋಗಿ ಊಟ ಮಾಡ್ಕೊಂಬಂದೆ. ರಾಜ್ಮಾ ಚಾವಲ್ ಇಲ್ಲಿ ಫೇಮಸ್ ಅಂತೆ, ಊಟ ಮಾಡ್ಕೊಂಬಂದೆ. ಸೊ ಬಟ್ ಹೇಳಬೇಕಂದ್ರೆ ಸೋ ಫಾರ್ ಎಲ್ಲದರಲ್ಲೂ ಇದೊಂಥರ ಆ್ಯಕ್ಚುಲಿ ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಐ ವಾಸ್ ಸೋ ಟೆನ್ಸ್ ಆ್ಯಂಡ್ ನರ್ವಸ್. ಬಿಕಾಸ್ ಆಲ್ಮೋಸ್ಟ್ ಬ್ಯಾಗೆಲ್ಲ ತೆಗೆದುಬಿಟ್ಟಿದ್ದೆ, ಫುಲ್ ಸರ್ಕಸ್ ಮಾಡಿಬಿಟ್ಟೆ ಆ್ಯಕ್ಚುಲಿ ಪಂಚರ್ ಆಗೋಕ್ಕೆ. ರೆಕಾರ್ಡ್ ಮಾಡಿಲ್ಲ. ಬಟ್ ಸೋ ಫಾರ್ ಜರ್ನಿಯಲ್ಲಿ ದಿಸ್ ಪಾಯಿಂಟ್ ವಾಸ್ ಲಿಟಲ್ ವಾಟ್ ಯು ಕಾಲ್ ಟೆನ್ಸ್ ಮೂಮೆಂಟ್ ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ 5:30 ಆಗ್ತಿದೆ, ಡಾರ್ಕ್ ಆಗಿಬಿಡುತ್ತೆ, ದೂರಕ್ಕೂ ಇದಿಲ್ಲ, ಏನಪ್ಪ ಪಂಚರ್ ಹಾಕೋರಿಲ್ಲ. ಇನ್ನೂ ಒಂದು 30 ಕಿಲೋಮೀಟ್ರ್ ಇದೆ ಇನ್ನು ಜಮ್ಮು. ಸೊ ಹಾಗಾಗಿ ಸ್ವಲ್ಪ ಟೆನ್ಸ್ ಆಗಿದೆ. ಸೊ ಓಕೆ, ದಿಸ್ ಏನಪ್ಪ ಪಾರ್ಟ್ ಆಫ್ ದ ಪ್ರೊಸೆಸ್. ಲಕ್ಕಿಲಿ ಚೆನ್ನಾಗಿ ಆಯಿತು. ಗುಡ್. ಬೆಳಗ್ಗೆ ಐ ಥಿಂಕ್ ವಿ ಆರ್ ಲಿವಿಂಗ್ ಟುವರ್ಡ್ಸ್ ಕಟ್ರಾ. ಸರಿ, ದೆನ್ ನಾಳೆ ಸಿಗುವ. ಬಾಯ್, ಗುಡ್ ನೈಟ್.